ಇದು ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ನಡೆದಂತಹ ಒಂದು ಘಟನೆ. ಇದೊಂಥರ ಭಯಾನಕ ಘಟನೆ ಅಂತಲೇ ಹೇಳ್ಬೋದು. ಅವಳು ಒಂದು ಕೆಟ್ಟ ಗ್ರಹಚಾರ ಅನ್ಸುತ್ತೆ. ಒಂದು ಶನಿವಾರ ಅಂದರೆ ಅವಳು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾದ ಮೇಲೆ ನಡೆದಂಥ ಒಂದು ಘಟನೆ ಇದೆಯಲ್ಲ, ಅದರೆಲ್ಲರಿಗೂ ಸಹ ಬೆಚ್ಚಿ ಬೀಳಿಸುವಂತಹ ಘಟನೆ ಅಂತ ಹೇಳ್ಬೋದು. ಆದರೆ ಅವಳು ಕೂಡ ಊಹೆ ಮಾಡಿರೋಲ್ಲ, ಇಂಥದ್ದೊಂದು ಘಟನೆ ನನ್ನ ಜೀವನದಲ್ಲಿ ನಡೆದಿರುತ್ತೆ ಅಂತ ಅವಳು ಕೂಡ ಊಹೆ ಮಾಡಿರಲ್ಲ. ಅವಳ ಮೇಲೆ ಒಂದು 18 ವರ್ಷದ ವಯಸ್ಸಿನ ಹುಡುಗ, ಅವನು ಕಾಲೇಜ್ಗೆ ಹೋಗ್ತಾ ಇರ್ತಾನೆ. ಒಂದು ಕಾಲೇಜಿನ ಹುಡುಗರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ, ಆಕೆ ಮೇಲೆ ಅವನಿಗೆ ಲವ್ ಆಗುತ್ತೆ. ಆದಂಥ ಒಂದು ಘಟನೆ ಇದೆಯಲ್ಲ, ಇವಳೊಂದು ಸಾವಾಗುತ್ತೆ. ಮುಂಚೆ ಸಾವಾದಾಗ ಎಲ್ಲರೂ ಸಹ ಅಂದ್ಕೊಂಡಿರ್ತಾರೆ ಇದೊಂದು ಸಹಜವಾಗಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿ ಒಂದು ಬೆಂಕಿ ಹತ್ಕೊಂಡು ಸತ್ತಿರಬಹುದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುತ್ತೆ. ಆದರೆ ಅಲ್ಲಿ ನಡೆದಿರೋದು ಕೊಲೆ ಅನ್ನೋದು ಇದೀಗ ಪೊಲೀಸರು ಖಚಿತಪಡಿಸಿದ್ದಾರೆ. ಸ್ನೇಹಿತೆ ಶಬರೀನ್ ವಾಸವಿದ್ದಂತಹ ಬೆಡ್ರೂಮ್ನಲ್ಲಿ ಮಾತ್ರ ಬೆಂಕಿ ಬಿದ್ದಿರುತ್ತೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲೇಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಇದು ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ನಡೆದಂತಹ ಒಂದು ಘಟನೆ. ಇದೊಂಥರ ಭಯಾನಕ ಘಟನೆ ಅಂತಲೇ ಹೇಳ್ಬೋದು. ಇವರು ಒಂದು ಸುಬ್ರಹ್ಮಣ್ಯ ಲೇಔಟ್ನಲ್ಲಿದ್ದಂತಹ ಒಂದು ಖಾಸಗಿ ಅಪಾರ್ಟ್ಮೆಂಟಲ್ಲಿ ಒಬ್ಳು ಸುಂದರಿ ಇರ್ತಾಳೆ. 35 ವರ್ಷದ ಟೆಕ್ಕಿ ಇವರು, ಶರ್ಮಿಳಾ ಅಂತ ಹೆಸರು. ಇವರು ಮೂಲತಃ ಮಂಗಳೂರಿನವರಾಗಿರ್ತಾರೆ. ಅಂದರೆ ಒಂದು ಅಪಾರ್ಟ್ಮೆಂಟಲ್ಲಿ ತನ್ನ ಒಂದು ಫ್ರೆಂಡ್ ಜೊತೆ, ಶಬರೀನ್ ಅನ್ನುವಂತಹ ಫ್ರೆಂಡ್ ಜೊತೆ ಈಕೆ ವಾಸವಾಗಿರ್ತಾಳೆ. ಅವಳು ಒಂದು ಕೆಟ್ಟ ಗ್ರಹಚಾರ ಅನ್ಸುತ್ತೆ. ಒಂದು ಶನಿವಾರ ಅಂದರೆ ಅವಳು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾದ ಮೇಲೆ ನಡೆದಂಥ ಒಂದು ಘಟನೆ ಇದೆಯಲ್ಲ, ಅದರೆಲ್ಲರಿಗೂ ಸಹ ಬೆಚ್ಚಿ ಬೀಳಿಸುವಂತಹ ಘಟನೆ ಅಂತ ಹೇಳ್ಬೋದು. ಇನ್ನು ಶರ್ಮಿಳಾ ಫ್ರೆಂಡ್ ಶಬರೀನ್ ಅವರು ಒಂದು ಕೆಲಸದ ನಿಮಿತ್ತ 15 ದಿನಗಳ ಹಿಂದೆನೇ ಒಂದು ದೆಹಲಿಗೆ ಹೋಗಿರ್ತಾರೆ. ಈ ಕಾರಣದಿಂದ ಶರ್ಮಿಳಾ ಒಬ್ಬಳೇ ಮನೆಯಲ್ಲಿರ್ತಾಳೆ, ಒಂಟಿಯಾಗಿ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಇನ್ನು ಶನಿವಾರ ಕೆಲಸ ಮುಗಿಸ್ಕೊಂಡು ಎಂದಿನಂತೆ ಡೈಲಿ ಹೋಗ್ತಾಳೆ ಕೆಲಸಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಶನಿವಾರ ಮನೆಗೆ ವಾಪಸ್ ಬರ್ತಾಳೆ. ಆದರೆ ಅವಳು ಕೂಡ ಊಹೆ ಮಾಡಿರೋಲ್ಲ, ಇಂಥದ್ದೊಂದು ಘಟನೆ ನನ್ನ ಜೀವನದಲ್ಲಿ ನಡೆದಿರುತ್ತೆ ಅಂತ ಅವಳು ಕೂಡ ಊಹೆ ಮಾಡಿರಲ್ಲ. ಎಂಥ ಘಟನೆ ನಡೆದಿದೆ ಅಂದರೆ, ಅವಳು ಮನೆಗೆ ಬಂದಿದ್ದಾಗ ಆಕೆ ಒಂದು ಬ್ಯೂಟಿಫುಲ್ ಆದಂತಹ ಹೆಂಗಸು ಅವಳ ಮೇಲೆ ಒಂದು 18 ವರ್ಷದ ವಯಸ್ಸಿನ ಹುಡುಗ, ಅವನು ಕಾಲೇಜ್ಗೆ ಹೋಗ್ತಾ ಇರ್ತಾನೆ. ಒಂದು ಕಾಲೇಜಿನ ಹುಡುಗರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ, ಆಕೆ ಮೇಲೆ ಅವನಿಗೆ ಲವ್ ಆಗುತ್ತೆ. ಅಂದರೆ ಒನ್ ಸೈಡ್ ಲವ್ ಸ್ಟೋರಿ ಆಗಿರುತ್ತೆ. ಆತನಿಗೆ ಆಕೆ ಮೇಲೆ ಲವ್ ಆದಮೇಲೆ ಆಕೆಗೆ ಅವನು ಪ್ರಪೋಸ್ ಮಾಡಿದ್ದಾನಂತೆ. ಆದರೆ ಆಕೆ ಒಪ್ಪಿರೋದಿಲ್ಲ. ಇನ್ನು ಆಕೆ ಮೇಲೆ ಅವನಿಗೆ ಕಣ್ಣಿರುತ್ತೆ ಅಂತ ಸಹ ಹೇಳಲಾಗುತ್ತೆ. ಅಂದರೆ ಆಕೆ ಹೋಗೋದು ಬರೋದು, ಅವಳನ್ನ ಫಾಲೋ ಮಾಡೋದು, ಈ ರೀತಿಯಾಗಿ ಒಂದು ಸಹಜವಾಗಿ ಎಲ್ಲ ಲವ್ ಸ್ಟೋರಿಗಳು ಯಾವ ರೀತಿ ನಡೀತಾ ಇರುತ್ತೋ ಅದೇ ರೀತಿ ಕೂಡ ಈ ಲವ್ ಸ್ಟೋರಿ ಕೂಡ ನಡೀತಾ ಇರುತ್ತೆ. ಆದರೆ ಆಕೆ ಒಂದು ಮೆಚುರಿಟಿ ಇರುವಂತಹ ಹೆಣ್ಮಗಳಲ್ವಾ, ಆಕೆಗೆ ಅದು ಇಷ್ಟ ಇರೋಲ್ಲ. ಇವನು ಸ್ವಲ್ಪ ಇನ್ನು 18 ಇಯರ್ಸ್ ಅಂತೆ, ಟೀನೇಜ್ ಎಲ್ಲ 18 ಇಯರ್ಸ್ ಹುಡುಗ. ಅವನಿಗೆ ಲವ್ ಮಾಡುವಂಥ ಮನಸ್ಥಿತಿ ಇರುತ್ತೆ. ಅವನಿಗೂ ಸಹ ಅವಳನ್ನ ಫಾಲೋ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾನೆ. ಲವ್ ಸ್ಟೋರಿ ನಡೀತಾ ಇರುತ್ತೆ. ಆದರೆ ಆದಂಥ ಒಂದು ಘಟನೆ ಇದೆಯಲ್ಲ, ಇವಳೊಂದು ಸಾವಾಗುತ್ತೆ. ಮುಂಚೆ ಸಾವಾದಾಗ ಎಲ್ಲರೂ ಸಹ ಅಂದ್ಕೊಂಡಿರ್ತಾರೆ ಇದೊಂದು ಸಹಜವಾಗಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿ ಒಂದು ಬೆಂಕಿ ಹತ್ಕೊಂಡು ಸತ್ತಿರಬಹುದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುತ್ತೆ. ಆದರೆ ಅಲ್ಲಿ ನಡೆದಿರೋದು ಕೊಲೆ ಅನ್ನೋದು ಇದೀಗ ಪೊಲೀಸರು ಖಚಿತಪಡಿಸಿದ್ದಾರೆ. ಕನ್ಫರ್ಮ್ ಮಾಡಿದ್ದಾರೆ ಇದು ಕೊಲೆ ಆಗಿರೋದು ಅಂತೇಳಿ ಕನ್ಫರ್ಮ್ ಮಾಡಿದ್ದಾರೆ. ಯಾವುದೋ ಶಾರ್ಟ್ ಸರ್ಕ್ಯೂಟಿಂದ ಆಗಿರುವಂತಹ ಸಾವಲ್ಲ, ಇದೊಂದು ಕೊಲೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಹಾಗಾದರೆ ಏನು ನಡೆದಿದೆ ಅಲ್ಲಿ? ಅವತ್ತು ರಾತ್ರಿ ಶನಿವಾರ ಅವಳು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಏನು ನಡೆದಿದೆ ಅಂತ ನೋಡೋದಾದರೆ, ಮೇನ್ ಡೋರ್ ಮುಂದಿನ ಒಂದು ಕಬ್ಬಿಣದ ಗೇಟ್ ಜೊತೆ ಮೇನ್ ಡೋರ್ ಕೂಡ ಟೆಕ್ಕಿ ಲಾಕ್ ಮಾಡ್ಕೊಂಡು ಮಲಗಿರ್ತಾರೆ. ಅಂದರೆ ಮೇನ್ ಡೋರ್ ಇರುತ್ತಲ್ಲ, ಅಲ್ಲಿ ಕಬ್ಬಿಣದ ರಾಡ್ ಕೂಡ ಹಾಕ್ಸಿರ್ತಾರೆ, ಸಲಾಕೆಗಳು ಇರ್ತಾವಲ್ಲ ಅದನ್ನು ಹಾಕ್ಸಿರ್ತಾರೆ. ಅದ್ರ ಜೊತೆಗೆ ಎಲ್ಲದನ್ನೂ ಲಾಕ್ ಮಾಡಿಕೊಂಡು ಆ ಟೆಕ್ಕಿ ಹೋಗ್ಬಿಟ್ಟು ಒಳಗಡೆ ಸೇಫಾಗಿ ಮಲಗಿದ್ದೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಮಲ್ಕೊತಾರೆ. ಹಾಗಾದರೆ ಶರ್ಮಿಳಾ ವಾಸವಿದ್ದಂತಹ ಫ್ಲ್ಯಾಟ್ ಡಬಲ್ ಬೆಡ್ರೂಮ್ ಅದಾಗಿರುತ್ತೆ. ಅಂದರೆ ಒಂದು ರೂಮಲ್ಲಿ ಶಬರೀನ್ ವಾಸ ಇರ್ತಾರೆ ಬೆಡ್ರೂಮಲ್ಲಿ, ಇನ್ನೊಂದು ರೂಮಲ್ಲಿ ಶರ್ಮಿಳಾ ಇರ್ತಾರೆ. ಆದರೆ ಅವತ್ತು ಆ ಘಟನೆ ಆದಂತಹ ಒಂದು ರಾತ್ರಿ ಇವರು ಶಬರೀನ್, ತಮ್ಮ ಫ್ರೆಂಡ್ ಇರ್ತಾರಲ್ಲ ಶಬರೀನ್, ಆ ರೂಮಲ್ಲಿ ಮಲ್ಕೊಂಡಿರ್ತಾಳೆ ಶರ್ಮಿಳಾ.
ಸ್ನೇಹಿತೆ ಶಬರೀನ್ ಮಲಗಿದ್ದ ವಾಸವಿದ್ದಂತಹ ಬೆಡ್ರೂಮ್ನಲ್ಲಿ ಮಾತ್ರ ಬೆಂಕಿ ಬಿದ್ದಿರುತ್ತೆ. ಅಂದರೆ ಈತ ಏನು ಮಾಡಿರ್ತಾನೆ, ಒಂದು ಅವ್ರ ಮನೆ ಕಿಟಕಿ ಯಾವ ರೀತಿ ಇರುತ್ತೆ ಅಂದರೆ ಈ ಥರ ಸ್ಲೈಡ್ ಮಾಡುವಂಥ ಕಿಟಕಿ ಇರುತ್ತೆ. ಆ ಕಿಟಕಿ ಸ್ಲೈಡ್ ಮಾಡಿಬಿಟ್ಟು ಆತ ಒಳಗಡೆ ಬಂದು ಆಕೆಯನ್ನು ಹಿಂದಿನಿಂದ ತಬ್ಕೊಂಡು ಆಕೆಗೆ ಪ್ರೇಮ ನಿವೇದನೆ ಮಾಡ್ಕೊತಾನೆ. ನನಗೆ ಸ್ವಲ್ಪ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬೇಕು, ಈ ರೀತಿಯಾಗಿ ಅವಳ ಹತ್ರ ಸ್ವಲ್ಪ ಬೇಡಿಕೆಗಳನ್ನು ಇಟ್ಟಿದ್ದಾನೆ. ಆಕೆ ಅದಕ್ಕೆ ಇಲ್ಲ, ವಿರೋಧ ಮಾಡ್ತಾಳೆ, ಇದಾಗಲ್ಲ ಹಂಗೆ ಹಿಂಗೆ ಅಂತ ಜೋರಾಗಿ ಬೈತಾಳೆ, ಹೊಡಿತಾಳೆ, ಕಿರ್ಚಾಡ್ತಾಳೆ, ಎಲ್ಲ ಮಾಡ್ತಾಳೆ. ಆದರೆ ಆತ ಅದು ಯಾವ ಮನಸ್ಥಿತಿ ಇರುತ್ತೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಆತ ಏನು ಮಾಡ್ತಾನೆ, ಆ ಹುಡುಗ ಆಕೆಗೆ ವಿರೋಧ ಮಾಡಿದಾಗ ಅವಳಿಗೆ ಹೊಡಿತಾನೆ, ಬಡಿತಾನೆ, ಕತ್ತಿಗೆ ವಯರ್ ಹಾಕಿ ಸುತ್ತಿ ಮುಂಚೆನೇ ಅವಳು ಸತ್ತೋಗ್ಬಿಟ್ಟಿರ್ತಾಳೆ. ಅಂದರೆ ಅವ್ನು ಬೆಂಕಿ ಹಾಕೋಕೆ ಮುಂಚೆನೇ ಅವಳು ಸತ್ತು ಹೋಗ್ಬಿಟ್ಟಿರ್ತಾಳೆ. ಮೂಗು ಬಾಯಿ ಎಲ್ಲ ಸಹ ಮುಚ್ಚಿ ಕತ್ತಿಗೆ ವಯರನ್ನು ಹಾಕಿ ಸಾಯಿಸ್ಬಿಟ್ಟಿರ್ತಾನೆ. ಅವಳು ಉಸಿರು ಕಟ್ಟಿ ಸತ್ತು ಹೋಗ್ಬಿಟ್ಟಿರ್ತಾಳೆ. ಇನ್ನು ಎಲ್ರಿಗೂ ಮುಂಚೆ ಅವಳು ಸತ್ತೋದಾಗ ಸಹಜವಾಗಿ ಅಂದ್ಕೊಂಡಿರ್ತಾರೆ ಈ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಸತ್ತೋಗಿರ್ತಾಳೆ ಅಂತ. ಆದರೆ ಇವನೇನು ಮಾಡಿರ್ತಾನೆ, ಬೆಂಕಿ ಹಾಕ್ಬಿಟ್ಟು ಕೊನೆಗೆ ನನ್ನ ಮೇಲೆ ಅನುಮಾನ ಬರಬಾರ್ದು ಅನ್ನುವಂಥ ಒಂದು ಕಾರಣಕ್ಕೆ ಆ ರೂಮ್ಗೆ, ಶಬರೀನ್ ರೂಮ್ಗೆ ಬೆಂಕಿ ಹಾಕ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಇನ್ನು ಈ ಅನುಮಾನಕ್ಕೆ ಜನಗಳಿಗೆ ಇದೆಲ್ಲ ಹೆಂಗೆ ಗೊತ್ತಾಯಿತು ಅಂತ ನೋಡೋದಾದರೆ ಪೊಲೀಸರು ತನಿಖೆ ಮಾಡ್ತಾರೆ. ಅಂದರೆ ಅಲ್ಲಿದ್ದಂತಹ ಆ ರೂಮ್ಗೆ ಅಕ್ಕಪಕ್ಕ ಇದ್ದಂತಹ 3 ಜನ ಹುಡುಗರನ್ನ ಸಹ ಕರೆಸಿ ವಿಚಾರಣೆಯನ್ನು ನಡೆಸಿದಾಗ ಈ ಹುಡುಗ ಬಾಯಿ ಬಿಡ್ತಾನೆ, ಏನು ನಡೆದಿದ್ದೆಲ್ಲವನ್ನ ಸಹ ಹೇಳ್ತಾನೆ. ಅಂದರೆ ಈ ರೀತಿಯಾಗಿ ಅನುಮಾನ ಬರೋದಕ್ಕೂ ಕೂಡ ಕಾರಣ ಇದೆ. ಯಾಕೆಂದರೆ ಶಬರೀನ್ ಇದ್ದಂತಹ ಒಂದೇ ಒಂದು ರೂಮ್ಗೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಆಕಸ್ಮಿಕ ಎಲ್ಲ ಮನೆಯಲ್ಲೆಲ್ಲ ಆ ರೀತಿಯಾಗಿ ಒಂದು ಅಗ್ನಿ ಅವಘಡ ಆಗಬೇಕಾಗಿತ್ತು. ಆದರೆ ಒಂದೇ ಒಂದು ರೂಮಲ್ಲಿ ಮಾತ್ರ ಆ ರೀತಿಯಾಗಿ ಬೆಂಕಿ ಇತ್ತು. ಆದರೆ ಇವ್ರು ಶರ್ಮಿಳಾ ಹಾಕಿರ್ತಾಳಲ್ಲ, ಆ ಬಟ್ಟೆ ಕೂಡ ಬೆಂಕಿಗೆ ಹಚ್ಕೊಂಡಿರಲ್ಲ. ಅವಳಿಗೂ ಸಹ ಬೆಂಕಿಯಿಂದ ಯಾವುದೇ ರೀತಿ ಅನಾಹುತ ಆಗಿರಲ್ಲ. ಬರೀ ಅವಳು ಸತ್ತ ಬಾಡಿ ಇರುತ್ತೆ. ಆದರೆ ಆ ರೂಮ್ಗೆ ಮಾತ್ರ ಸ್ವಲ್ಪ ಎಫೆಕ್ಟ್ ಆಗಿರುತ್ತೆ, ಬೆಂಕಿಯಿಂದ ಎಲ್ಲ ಬೆಂದು ಹೋಗಿರುತ್ತೆ. ಅದನ್ನು ನೋಡಿ ಅಕ್ಕಪಕ್ಕದ ಮನೆಯವರು ಶರ್ಮಿಳಾಗೆ ಫಸ್ಟ್ ಫೋನ್ ಮಾಡ್ತಾರೆ. ಆದರೆ ಆ ಫೋನನ್ನು ಅವಳು ಪಿಕ್ ಮಾಡಲ್ಲ. ಯಾಕಂದರೆ ಅವಳು ಆಲ್ರೆಡಿ ಸತ್ತು ಹೋಗ್ಬಿಟ್ಟಿರ್ತಾಳೆ. ಅವಳು ಫೋನನ್ನು ಪಿಕ್ ಮಾಡೋದಿಲ್ಲ. ಅವಳು ಫೋನ್ ಪಿಕ್ ಮಾಡದೇ ಇರೋದಕ್ಕೆ ಅವಳು ದೆಹಲಿಯಲ್ಲಿ ಇರುವಂತಹ ಅವಳ ಫ್ರೆಂಡ್ ಶಬರೀನ್ ಇರ್ತಾಳಲ್ಲ, ಅವಳಿಗೆ ಫೋನ್ ಮಾಡ್ತಾರೆ. ಆಗ ಅವಳು ಫೋನ್ ಪಿಕ್ ಮಾಡ್ತಾಳೆ, ಅವಳು ಮಾತಾಡಿ ಕೇಳ್ತಾಳೆ. ಅವಳಿಗೇನು ವಿಷಯ ಗೊತ್ತಿಲ್ಲ ಪಾಪ. ಆಗ ಅವಳು ಸ್ವೀಕಾರ ಮಾಡದೇ ಇದ್ದಾಗ ಶಬರೀನ್ಗೆ ಅಕ್ಕಪಕ್ಕದ ಮನೆ ಫೋನ್ ಮಾಡಿದಾಗ ಈ ವೇಳೆ ಅವರು ಫೋನ್ ಪಿಕ್ ಮಾಡ್ತಾರೆ. ಆ ಫೋನ್ ಪಿಕ್ ಮಾಡಿಬಿಟ್ಟು ಅವಳಿಗೇನು ವಿಷಯ ಗೊತ್ತಿಲ್ಲದಕ್ಕೆ ಬೆಂಗಳೂರಿನಲ್ಲೇ ಇದ್ದಂಥ ಅವಳ ಫ್ರೆಂಡ್, ಶಬರೀನ್ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ. ಅದಾದಮೇಲೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಡ್ತಾರೆ. ಅಕ್ಕಪಕ್ಕದ ಮನೆಯವರೇ ಅವರಿಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಇನ್ನೇನು ಪೊಲೀಸರು ಸ್ಥಳಕ್ಕೆ ಬರೋ ವೇಳೆಗೆ ಶರ್ಮಿಳಾ ಆಲ್ರೆಡಿ ಸತ್ತಾಗಿತ್ತು. ಜನವರಿ 3 ರಾತ್ರಿ ಸುಮಾರು 11 ಗಂಟೆ ವೇಳೆಗೆ ಕೋಣೆಯಲ್ಲಿ ಏಕಾಏಕಿ ದಟ್ಟವಾದಂತಹ ಹೊಗೆ ಆವರಿಸ್ಕೊಂಡಿತ್ತು. ಇದಾದ ಕೂಡಲೇ ಶರ್ಮಿಳಾ ಆ ಕೋಣೆಯತ್ತ ಹೋಗೋದಕ್ಕೆ ಯತ್ನ ಮಾಡಿದ್ದಾರೆ. ಇದೇ ವೇಳೆ ವಿದ್ಯುತ್ ಸಂಪರ್ಕ ಕಡಿತಗೊಂಡ ಪರಿಣಾಮ ಮನೆ ಸಂಪೂರ್ಣವಾಗಿ ಕತ್ತಲು ಆವರಿಸಿತ್ತು. ಕತ್ತಲೆ ಮತ್ತು ದಟ್ಟ ಹೊಗೆಯ ಕಾರಣದಿಂದ ಕಿಟಕಿ ಹಾಗೆ ಬಾಗಿಲನ್ನು ತೆರೆಯೋದಕ್ಕೆ ಸಾಧ್ಯವಾಗದೆ ಆಕೆ ಉಸಿರುಗಟ್ಟಿ ಸತ್ತಿದ್ದಾಳೆ ಅಂತ ಮೊದಲು ಒಂದು ವರದಿ ಕೂಡ ಮಾಡಿರ್ತಾರೆ. ಇದೇ ರೀತಿ ಅಂದರೆ ಅವರು ಉಸಿರುಗಟ್ಟು ಸತ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಪೊಲೀಸರು ವರದಿ ಮಾಡಿರ್ತಾರೆ. ಅದನ್ನು ನೋಡಿ ಮೇಲ್ನೋಟಕ್ಕೆ ಈ ರೀತಿ ಆಗಿರ್ಬೋದು ಅನ್ನುವಂಥ ಒಂದು ಸಂಶಯದಿಂದ, ಅನುಮಾನದಿಂದ ಒಂದು ವರದಿ ಕೂಡ ಆಲ್ರೆಡಿ ಸಬ್ಮಿಟ್ ಮಾಡಿರ್ತಾರೆ. ಅದಾದಮೇಲೆ ಇದೀಗ ರಿವೀಲ್ ಆಗ್ತಾ ಇರೋದು ಒಬ್ಬ ಈ ರೀತಿಯಾಗಿ ಕೊಲೆ ಮಾಡಿದ್ದಾನೆ ಅವಳನ್ನ ಅಂತ ಹೇಳಿ ಒಂದು ವರದಿಯನ್ನು ಮಾಡಿದ್ದಾರೆ. ಮತ್ತು ತನಿಖೆ ಮಾಡಿ ಪೊಲೀಸರಿಗೆ ಇದು ಕೊಲೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಬಾಲ್ಕನಿ ಮೂಲಕ ಮನೆಗೆ ಹೋಗಿದ್ದಂತಹ ಕರ್ನಲ್ ಕುರೈ, ಈತನ ಹೆಸರು ಕರ್ನಲ್ ಕುರೈ. ಇವನು ಆ್ಯಕ್ಚುಲಿ ಕೇರಳದ ಹುಡುಗ. ಇವನ ಹೆಸರು ಕರ್ನಲ್ ಕುರೈ. ಆಕೆಯೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ದು, ಇದಕ್ಕೆ ಶರ್ಮಿಳಾ ಪ್ರತಿರೋಧ ತೋರಿಸಿದ್ದು. ಈ ವೇಳೆ ಆಕೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಅದಾದಮೇಲೆ ಸಾಕ್ಷ್ಯ ನಾಶ ಮಾಡಬೇಕು ಅಂತಲೇ ಬೆಡ್ರೂಮ್ಗೆ ಬೆಂಕಿ ಹಾಕಿ ಹೋಗಿದ್ದಾನೆ. ಆಹಾ, ಅಬ್ಬಾ, ಎಂತೆಂಥ ಹುಡುಗರು ಇರ್ತಾರೆ.
ಪ್ರೀತಿ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಇಂಥ ವಯಸ್ಸಲ್ಲಿ ಇವನಿಗೆ ಪ್ರೀತಿ ಅಂತೆ. ಅದು ಪ್ರೀತಿ ಅಲ್ಲ, ವ್ಯಾಮೋಹ, ಅಟ್ರಾಕ್ಷನ್ ಅನ್ನೋದು ಸಹ ಗೊತ್ತಿರೋಲ್ಲ. ಈ ಒಂದು ಮನಸ್ಥಿತಿಯಿಂದ ಈ ಹುಡುಗರು ಈ ಥರ ಎಲ್ಲ ಅನಾಹುತವನ್ನು ಮಾಡಿಕೊಂಡು ತನ್ನ ಲೈಫ್ನೂ ಹಾಳು ಮಾಡಿಕೊಂಡ, ಮತ್ತು ಆಕೆ ಲೈಫ್ನೂ ಸಹ ಹೆಂಗೋ ನೆಮ್ಮದಿಯಾಗಿ ಜೀವನ ಮಾಡ್ತಿರ್ತಾಳೆ. ಆಕೆ ಲೈಫ್ನ ಅವಳದೇನೂ ತಪ್ಪಿಲ್ಲ ಇದರಲ್ಲಿ. ಸಾಯಿಸೋದಕ್ಕೂ ಪ್ರೀತಿಸೋದಕ್ಕೂ ಪ್ರೀತಿ ಮಾಡದೇ ಇರೋದಕ್ಕೂ ಅವಳ ಕಾರಣನಾ? ಯಾವುದಕ್ಕೂ ಆಕೆ ಕಾರಣ ಆಗಿರಲ್ಲ. ಇಂತಹ ಒಂದು ಕಾರಣ ಮನಸ್ಥಿತಿಯಿಂದ ಈ ಹುಡುಗ ಒಂದು ಮಾಡಿದಂಥ ಒಂದು ಅನಾಹುತಕ್ಕೆ ಇಬ್ಬರು ಜೀವನ ಕೂಡ ಹಾಳಾಯಿತು. ಇನ್ನು ಅವಳ ಜೀವನ ಅಂತೂ ಹೇಳೋದೇ ಬೇಡ, ನಾಶ ಆಗೋಯಿತು. ಈಗಾದ್ರೂ ಈ ಹುಡುಗರು ಪ್ರೀತಿ ಗೀತಿ ಅನ್ನೋದೆಲ್ಲ ಬಿಟ್ಟು ಓದೋದ್ರ ಕಡೆ, ಓದುವಂಥ ವಯಸ್ಸಿನಲ್ಲಿ ಓದಬೇಕಾಗತ್ತೆ. ಈ ಓದುವಂಥದ್ರ ಕಡೆ ಗಮನ ಕೊಟ್ಟರೆ ಈ ರೀತಿಯಾದಂಥ ಅನಾಹುತಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.